ಮಾತಾಡ್ತಾ ಇದ್ವು ಈ ಎಲ್ಲಾ ಕೃತ್ಯ ಹೇಗೆ ನಡೆದಿದೆ ಅದಾದ ನಂತರ ಈ ಆರೋಪಿಗಳೆಲ್ಲರೂ ಕೂಡ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮತ್ತೊಬ್ಬ ಮಹಿಳೆಯ ನೆರಳು ಕಂಡು ಬರ್ತಾ ಇದೆ. ಈಗ ಇದುವರೆಗೂ ಕೂಡ ದರ್ಶನ್ ಮತ್ತು ಪವಿತ್ರ ಸೇರಿದಂತೆ 13 ಜನರ ಬಂಧನ ಆಗಿದೆ. ಮತ್ತೊಬ್ಬ ಮಹಿಳೆ ಕೂಡ ಇದರಲ್ಲಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಸಿಗ್ತಿರುವಂತಹ ಮಾಹಿತಿ. ಮಹಿಳೆ ಸೇರಿದಂತೆ 4 ಜನ ಪರಾರಿಯಾಗಿದ್ದಾರೆ. ಜಗದೀಶ್ ಅಲಿಯಾಸ್ ಜಗ್ಗ, ಅನು, ರವಿ ಇವರುಗಳು ಕೂಡ ಈಗ ನಾಪತ್ತೆಯಾಗಿದ್ದಾರೆ. ಮತ್ತೊಬ್ಬ ಮಹಿಳೆಯ ನೆರಳು ಇಲ್ಲಿ ಈಗ ಕಾಣಿಸ್ತಾ ಇದೆ. ಇದುವರೆಗೆ 13 ಜನ ಇದ್ದಾರೆ, ಇನ್ನೂ 4 ಜನ ಇದಾರಂತೆ. ಒಟ್ಟು 17 ಜನ ಆಗಿದ್ದಾರೆ. ದರ್ಶನ್, ಪವಿತ್ರ ಈಗಾಗಲೇ ಅರೆಸ್ಟ್ ಆಗಿರುವಂತವರು, ಇವ್ರ ಜೊತೆಗೆ ಇನ್ನೂ ಒಂದು 11 ಜನ, ಟೋಟಲ್ 13 ಜನ ಈಗ ಪೊಲೀಸರು ವಶದಲ್ಲಿದ್ದಾರೆ. ಇನ್ನೂ 4 ಜನ ಆರೋಪಿಗಳು ಪರಾರಿಯಾಗಿದ್ದಾರೆ. ಇದರಲ್ಲಿ ನೋಡಿ ಜಗದೀಶ್ ಅಲಿಯಾಸ್ ಜಗ್ಗ ಅಂತೆ, ಅನು ಅಂತ ಹೇಳಿ. ಸೊ ಅನು ಅನ್ನುವಂಥ ಒಂದು ಹೆಸರೇನಿದೆಯಲ್ಲ, ಇದು ಬಹುಶಃ ಯಾವುದೋ ಹುಡುಗಿ ಇರಬಹುದು ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸರು ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ರವಿ ಮತ್ತೆ ರಾಜು, ಈ 4 ಜನ ಈಗ ಸದ್ಯಕ್ಕೆ ಪರಾರಿಯಾಗಿರುವಂಥವ್ರು. ಇವರ ಬಗ್ಗೆನೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇವರನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ ಈಗ ಪೊಲೀಸರು ಟೀಮ್ ಈಗ ವರ್ಕ್ ಮಾಡ್ತಾ ಇದೆ. ಇನ್ನು ಇದ್ರ ಜೊತೆಗೆ ಈಗ ಮಹಜರು ಪ್ರಕ್ರಿಯೆ ಅದು ಕೂಡ ಸ್ಥಳದಲ್ಲಿ ಈಗ ನಡೀತಾ ಇದೆ. ಇನ್ನು ಕಾರ್ತಿಕ್, ನಿಖಿಲ್ ಮತ್ತು ಕೇಶವಮೂರ್ತಿಗೆ ತಲಾ 5 ಲಕ್ಷದ ಆಫರ್ ಕೊಟ್ಟಿದ್ರಂತೆ ಸರೆಂಡರ್ ಆಗೋದಕ್ಕೆ ಅಂತ ಹೇಳಿ. ಸರೆಂಡರ್ ಆದ್ರ ಮೇಲೆ ಮನೆಯವರಿಗೆ ನಾವು ಕೊಡ್ತೀವಿ ನಿಮ್ಗೆ ಅಂತ ಹೇಳಿದ್ರಂತೆ. ಸರೆಂಡರ್ ಆದ ಆರೋಪಿ ದೀಪಕ್ ನಂಬಿಸಿದ್ದು. ಸೊ ಎಲ್ಲ ಡೀಲ್ ಮಾಡ್ತಾ ಇರೋದು ದೀಪಕ್ ಅಂತೆ. ಪ್ರದೋಷ್ಗೆ ದರ್ಶನ್ ನೀಡಿದಂತಹ ಹಣ ಅದು ದೀಪಕ್ಗೆ ಕೊಟ್ಟಿದ್ದು. ದೀಪಕ್ ಇವ್ರ ಹತ್ರ ಡೀಲ್ ಮಾಡಿದ್ದ ಅನ್ನುವಂಥದ್ದು ಈಗ ಸಿಗ್ತಿರುವಂತ ಮಾಹಿತಿ. ಹಲ್ಲೆ ಮಾಡೋದಕ್ಕೆ ದೊಣ್ಣೆ, ವುಡ್ ರಿಪೀಸು, ಪಟ್ಟಿಗಳು ಇದನ್ನೆಲ್ಲ ಬಳಸಿದಾರಂತೆ. ಕಾರ್ತಿಕ್, ನಿಖಿಲ್ ಮತ್ತು ಕೇಶವಮೂರ್ತಿ 3 ಜನ ಸರೆಂಡರ್ ಆಗ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ರಲ್ಲ, 5 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು ಅಷ್ಟೇ. ಇವ್ರಿಗೆ 5 ಲಕ್ಷಕ್ಕೆ ಇವ್ರು ಬರ್ತೀನಿ ಅಂತ ಹೇಳಿ. ನೋಡಿ ಈಗ ದೃಶ್ಯಗಳು, ದರ್ಶನ್ನ ಈಗ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಈಗಷ್ಟೇ ಪೊಲೀಸರು ಹೊರಟಿದ್ದಾರೆ. ನೋಡಿ ಇದೇ ಜೀಪ್ನಲ್ಲಿ, ಬೊಲೆರೋ ವಾಹನದಲ್ಲಿ ದರ್ಶನನ್ನ ಕೂರಿಸಿಕೊಂಡು ಹೊರಟಿರುವಂತಹ ಪೊಲೀಸರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಹೊರಟಿರುವಂತಹ ಪೊಲೀಸರ ತಂಡ ರೇಣುಕಾಸ್ವಾಮಿ ಹತ್ಯೆ ಸ್ಥಳಕ್ಕೆ ಈಗ ದರ್ಶನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೆಯುತ್ತೆ. ಪಟ್ಟಣಗೆರೆ ಶೆಡ್ಗೆ ದರ್ಶನನ್ನ ಕರ್ಕೊಂಡು ಬಂದು ಮಹಜರನ್ನ ಮಾಡ್ತಾರೆ. ಈಗಾಗಲೇ 4 ಜನ ಆರೋಪಿಗಳನ್ನ ಅಲ್ಲಿ ಕರ್ಕೊಂಡು ಬಂದು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಒಟ್ಟೊಟ್ಟಿಗೆ ಎಲ್ಲರೂ ಕೂಡ ಕರ್ಕೊಂಡು ಹೋದ್ರೆ ಸರಿ ಹೋಗೋದಿಲ್ಲ ಅಂತ ಹೇಳಿ ಹಂತವಾಗಿ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈಗ ದರ್ಶನನ್ನ ಕರ್ಕೊಂಡು ಹೊರಟಿರುವಂತಹ ಟೀಮ್, ಯಾಕಂದ್ರೆ ಆರೋಪಿಗಳು ತುಂಬಾ ಜನ ಇದ್ದಾರೆ. 13 ಜನ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ, ಇನ್ನೂ 4 ಜನ ಸಿಗಬೇಕು. ಒಟ್ಟು 17 ಜನರ ತಂಡ ಇದು. ಸೊ ಈ ಡಿ ಕಂಪನಿಯಲ್ಲಿ ಇನ್ನೂ ಎಷ್ಟು ಜನ ಇದ್ದಾರೋ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈಗ ಸದ್ಯಕ್ಕೆ ಹಂತವಾಗಿ ಆರೋಪಿಗಳನ್ನೆಲ್ಲರೂ ಕೂಡ ಸಪರೇಟ್ ಆಗಿಟ್ಟು ವಿಚಾರಣೆ ನಡೆಸೋದು ಒಂದು ಕಡೆ, ಇನ್ನೊಂದು ಕಡೆ ಸ್ಥಳ ಮಹಜರ್ಗೂ ಕೂಡ ಒಟ್ಟೊಟ್ಟಿಗೆ ಕರ್ಕೊಂಡು ಹೋಗೋದು ಬೇಡ, ಹಂತವಾಗಿ ಕರ್ಕೊಂಡು ಹೋಗೋಣ ಅಂಥೇಳಿ ಈಗ 4 ಜನರನ್ನ ಕರ್ಕೊಂಡು ಒಂದು ಟೀಮ್ ಈಗಾಗಲೇ ಶೆಡ್ಗೆ ಹೋಗಿದೆ. ಶೆಡ್ನಲ್ಲಿ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಅದ್ರ ಜೊತೆಗೆ ಈಗ ದರ್ಶನನ್ನ ಕೂಡ ಕರ್ಕೊಂಡು ಹೋಗಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಈಗ ನೇರವಾಗಿ ಪಟ್ಟಣಗೆರೆಯ ಆ ಶೆಡ್ ಏನಿದೆಯಲ್ಲ, ವಿನಯ್ಗೆ ಸೇರಿದಂಥ ಒಂದು ಶೆಡ್, ಸೊ ಆ ಶೆಡ್ಡಿಗೆ ಈಗ ಕರ್ಕೊಂಡು ಹೋಗಿದ್ದಾರೆ ದರ್ಶನನ್ನ. ಅಲ್ಲಿ ದರ್ಶನ್ ಸಮ್ಮುಖದಲ್ಲಿ ಈಗ ಸ್ಥಳ ಮಹಜರು ಪ್ರಕ್ರಿಯೆ ನಡೆಯುತ್ತೆ. ಈಗ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ದರ್ಶನ್ ಕೂಡ ಹೇಳ್ಕೊಂಡಿದ್ದಾರೆ ಪೊಲೀಸ್ ಹತ್ರ, ನನಗೆ ಮರ್ಡರ್ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ, ಬಟ್ ಆತನನ್ನು ಕರ್ಕೊಂಡು ಬಂದಾಗ ವಿಚಾರ ಗೊತ್ತಾಗಿ ನಾನು ಹೋಗಿದ್ದೆ ಅಷ್ಟೇ, ಹೋಗ್ಬಿಟ್ಟು ನಾನು ವಾಪಸ್ ಹೊರಟ್ಬಿಟ್ಟೆ, ನಾನು ಅದಾದ್ಮೇಲೆ ಏನಾಗಿದೆಯೋ ಗೊತ್ತಿಲ್ಲ ಅಂತ ಹೇಳಿ ಹೇಳ್ಕೊಂಡಿರೋದು. ನೋಡಿ ಈಗ ಇನ್ನೊಂದು ವರ್ಷೆ, ಈಗ ದರ್ಶನ್ ವರ್ಷೆ, ಕೈಗಳು ತುಂಬಾ ನಡಕ್ತಾ ಇವೆ, ದಯವಿಟ್ಟು ನನಗೆ ಒಂದೇ ಒಂದು ಹೆಲ್ಪ್ ಮಾಡಿ ಅಂತ ಹೇಳಿ ಪೊಲೀಸರ ಹತ್ರ ಕೇಳ್ತವ್ರಂತೆ. ಅದೇನು ಹೆಲ್ಪು, ನಾನೇನು ಮಾಡಿಲ್ಲ, ನನಗೇನು ಕೂಡ ಗೊತ್ತಿಲ್ಲ ಅಂತ ರಿಪೀಟೆಡ್ ಆಗಿ ಅದನ್ನೇ ಹೇಳ್ತಾ ಇದ್ದಾರೆ ದರ್ಶನ್ ಪೊಲೀಸ್ ಮುಂದೆ. ನಾನು ಕೊಲೆ ಮಾಡಿಲ್ಲ ಸರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ದರ್ಶನ್. ಕೈಗಳು ನಡಕ್ತಾ ಇವೆ, ದಯವಿಟ್ಟು ಒಂದು ಸಿಗರೇಟ್ ಕೊಡಿಸಿ ಅಂತ ಕೇಳ್ತಾ ಇದಾರಂತೆ. ಸೊ ಇದು ದರ್ಶನ್ನ ಬೇಡಿಕೆ ಪೊಲೀಸರ ಮುಂದೆ. ನಾವು ಮಾತಾಡ್ತಾ ಇದ್ವಿ, ಕಿರಣ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು, ಹೇಗೆ ನಡೀತು ಈ ಒಂದು ತನಿಖೆ ಅಂತ ಹೇಳಿ. ಎಸ್ ಕಿರಣ್, ಈಗಷ್ಟೇ ನೀವು ಕೂಡ ಕೇಳಿಸ್ಕೊಂಡ್ರಿ ಅನ್ಸುತ್ತೆ ಒಂದಷ್ಟು ಅಪ್ಡೇಟ್ಸ್. ದರ್ಶನನ್ನ ಕೂಡ ಕರ್ಕೊಂಡು ಹೋಗಿದ್ದಾರೆ ಮಹಜರ್ಗೆ, ಜೊತೆಗೆ ಸಿಗರೇಟ್ ಕೊಡಿ ಅಂತ ಕೇಳ್ತಾ ಇದಾರಂತ ದರ್ಶನ್ ವಿಚಾರಣೆ ಸಂದರ್ಭದಲ್ಲಿ. ಇನ್ನು ನಾವು ಮಾತಾಡ್ತಾ ಇದ್ದ ಹಾಗೆ ಈಗ ದರ್ಶನ್ನ ಪಾತ್ರ ಈ ಒಂದು ಇದರಲ್ಲಿ ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದ್ರ ಬಗ್ಗೆ. ಸೊ ಯಾಕಂದ್ರೆ ಇದೆಲ್ಲವೂ ಕೂಡ ಪ್ಲಾನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದೇನು ಆಲ್ ಆಫ್ ಎ ಸಡನ್ ಒಂದು ಮರ್ಡರ್ ಆಗೋಯ್ತು, ಇದನ್ನು ಮುಚ್ಚಾಕೋದು ಹೇಗೆ ಅಂತ ಹೇಳಿ ಬಹುಶಃ ಕ್ರಿಮಿನಲ್ ಪ್ಲಾನ್ ಅನ್ನ ಹೂಡಿದ್ದಾರೆ ಅನ್ಸುತ್ತೆ. ಇವರನ್ನ ಸರೆಂಡರ್ ಮಾಡಿಸ್ಬಿಡೋದು ದುಡ್ಡು ಕೊಟ್ಟು, ನಂತರ ತಾವು ಮೈಸೂರಿಗೆ ಹೋಗ್ಬಿಡೋದು. ಅಲ್ಲಿಗೆ ಹೋದ್ರೆ ಬಹುಶಃ ಇದೆಲ್ಲವೂ ಕೂಡ ಕೂಲ್ ಆಗುತ್ತೆ, ನಾವು ಬಹುಶಃ ಇದರಿಂದ ತಪ್ಪಿಸ್ಕೋಬಹುದು ಅಂತ ಆಲೋಚನೆ ಮಾಡಿದ್ರು ಅಂತ ಅನ್ಸುತ್ತೆ ಕಿರಣ್.
ಎಸ್ ರೆಹಮಾನ್, ಯಾಕೆಂತಂದ್ರೆ ಈ ಒಂದು ಕೊಲೆ ಕೇಸ್ ಅಂತ ಯಾವಾಗ ಕಾಮಾಕ್ಷಿ ಪಾಳ್ಯ ರಿಜಿಸ್ಟರ್ ಆಯಿತು, ಇಮಿಡಿಯೇಟ್ ಆಗಿ ಕೊಲೆ ಮಾಡಿದವ್ರು ನಾವೇ ಅಂತ ಸರೆಂಡರ್ ಆದಾಗ ಆ ಕೇಸು ಅಲ್ಲಿಗೆ ಬಹುಶಃ ಪೊಲೀಸರು ಕೂಡ ಹೆಚ್ಚಿನ ಇನ್ವೆಸ್ಟಿಗೇಷನ್ ಮಾಡಕ್ ಹೋಗೋದಿಲ್ಲ. ಒಂದ್ಸರಿ ಸರೆಂಡರ್ ಆಯ್ತು ಅಂತಂದ್ರೆ ಬಿಡಪ್ಪ ಆಯ್ತು ಕೇಸು ಸಾಲ್ವ್ ಆಯ್ತು ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಫಾರ್ಮಾಲಿಟಿ ಮುಗಿಸ್ಕೋತಾರೆ, ಜೈಲಿಗೆ ಕಳಿಸ್ತಾರೆ, ಅದು ಮುಂದಿನ ಪ್ರೊಸೀಜರ್. ಇದು ರೆಗ್ಯುಲರ್ ಆಗಿ ಬಹಳಷ್ಟು ಆಲ್ಮೋಸ್ಟ್ ಒಂದು 90% ಆಗುವಂಥದ್ದು. ಅವ್ರನ್ನ ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದು, ಯಾಕೆ ಮಾಡಿದ್ರಿ ಏನು ಆ ಥರ ಜಾಸ್ತಿ ತಲೆ ಕೆಡಿಸೋದು. ಯಾಕೆಂದ್ರೆ ಪೊಲೀಸರಿಗೆ ಬೇರೆ ಬೇರೆ ಪ್ರಕರಣಗಳು, ಇದು ಕೂಡ ಒಂದು ಸಾಮಾನ್ಯ ಒಂದು ಕೇಸಿಗೆ ಆಯ್ತು ಕ್ಲೋಸ್ ಮಾಡಿ ಕೈ ತೊಳ್ಕೊಳ್ಳೋದು, ಇದೇ ರೀತಿ ಆಗುತ್ತೆ ಅನ್ನೋದನ್ನ ಬಹುಶಃ ಯಾರೋ ಈ ಒಂದು ದರ್ಶನ್ ಮತ್ತೆ ಅವ್ರ ಟೀಮ್ಗೆ ಹೇಳಿರ್ಬೇಕು. ಹಾಗಾಗಿ ಇವರು ಕೂಡ ಅದೇ ರೀತಿ ಮಾಡ್ತಾರೆ, ಫಿಕ್ಸ್ ಮಾಡ್ತಾರೆ, ಎಲ್ಲವೂ ಕೂಡ ಮುಗ್ದೋಗುತ್ತೆ. ಇನ್ನು ನಾವು ಕೂಡ ಎಲ್ಲ ಬಚಾವಾದ್ವಿ ಅಂದ್ಬಿಟ್ಟು ಅಲ್ಲಿಂದ ಅವರು ಬೆಂಗಳೂರಿಂದ ಮತ್ತೆ ಮೈಸೂರು ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಇನ್ನೊಂದು ಕಡೆ ಇಲ್ಲಿ ಕೂಡ ಪೊಲೀಸರು ಬೇರೆ ರೀತಿಯಲ್ಲೇ ಆಗ್ತಾ ಇರುತ್ತೆ. ಎಲ್ಲೂ ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ಎಲ್ಲೂ ಕೂಡ ಲೀಕ್ ಆಗೋದಿಲ್ಲ. ಕಂಪ್ಲೀಟ್ ಆಗಿ ಅವ್ರನ್ನ ಒಬ್ಬೊಬ್ಬರನ್ನೇ ತಗೊಂಡು ಅವ್ರ ಮೊಬೈಲ್ ಸೀಸ್ ಮಾಡ್ತಾರೆ, ಮತ್ತೆ ಬೇಕಾದ ಫಾರ್ಮೇಟ್ಸ್ ಮಾಡ್ಕೊಂಡು ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಎಲ್ಲ ಪಟ್ಟಿ ಮಾಡ್ಕೋತಾರೆ, ಕಾಲ್ ಲಿಸ್ಟನ್ನು ತಗೋತಾರೆ, ಯಾರ ಟೈಮಲ್ಲಿ ಬಂದಿದ್ರು, ದರ್ಶನ್ ಇನ್ವಾಲ್ವ್ಮೆಂಟ್ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಮಾಡಿಕೊಂಡು ನಂತರ ಮೈಸೂರಲ್ಲಿ ಈತನ ಆಪ್ತರು ಇರೋರು ಅಂತ ಗೊತ್ತಾಗುತ್ತೆ. ಅವರು ವಾಪಸ್ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಬೆಂಗಳೂರು ಕಡೆಗೆ. ಹಾಗಾಗಿ ಬೆಂಗಳೂರಿನ ಒಂದು ಟೋಲ್ ಬಳಿಗೆ ಅವರು ವೇಟ್ ಮಾಡ್ತಾ ಇರ್ತಾರೆ. ತಕ್ಷಣ ನಾಗರಾಜ್ ಇರ್ಬೋದು, ಕಾರ್ತಿಕ್ ಇರ್ಬೋದು, ಎಲ್ಲರನ್ನೂ ಕೂಡ ಅಲ್ಲಿ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರನ್ನೆಲ್ಲರನ್ನೂ ಕೂಡ ಕಸ್ಟಡಿಗೆ ತಗೋತಾರೆ. ಸುಮಾರು 6-7 ಜನ ಒಟ್ಟಿಗೆ ಇರ್ತಾರೆ, 2 ವೆಹಿಕಲ್ ಅಲ್ಲಿ ಹೋಗಿರ್ತಾರೆ. ಎಲ್ಲರನ್ನೂ ಕೂಡ ಕಸ್ಟಡಿಗೆ ತಗೊಂಡು ಅವ್ರನ್ನ ಇಂಟ್ರಾಗೇಷನ್ ಮಾಡಿದಾಗ ಆವಾಗ ಒಂದು ಸ್ಫೋಟಕ ಮಾಹಿತಿ ಹೊರಗಡೆ ಬರುತ್ತೆ. ದರ್ಶನ್ ಕೂಡ ಆ ಶೆಡ್ಡಲ್ಲಿ ಕೂಡ ಅವರು ಕೂಡ ಬಂದಿದ್ರು, ಅವರ ಸಮ್ಮುಖದಲ್ಲೇ ಅವರಿಗೆ ರೇಣುಕಾ ಸ್ವಾಮಿಗೆ ಹೊಡೆದಿದ್ದು, ಜೊತೆಗೆ ಅದನ್ನು ಒಂದು ವಿಡಿಯೋ ಕೂಡ ಯಾರೋ ಅಲ್ಲಿದ್ದವನು ಮಾಡ್ಕೊಂಡು, ಯಾಕೆಂದ್ರೆ ಅವಾಗ ವಿಡಿಯೋ ಮಾಡ್ಕೊಂಡು ಬಹುಶಃ ಅವ್ನು ಸತ್ತಿರೋದಿಲ್ಲ. ನಮ್ಮ ಬಾಸ್ಗೆ ಈ ಥರ ಹೊಡೆದ್ರೆ ಕಾಮೆಂಟ್ ಮಾಡಿದ್ರೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಬಹುಶಃ ಆ ಇಂಟೆನ್ಷನ್ ಅವ್ನು ರೆಕಾರ್ಡ್ ಮಾಡ್ಕೊಂಡಿರೋದು. ಜೊತೆಗೆ ಆತ ದರ್ಶನ್ ಕೂಡ ಮನೆಯಿಂದ ಅವರು ಪವಿತ್ರ ಗೌಡನ ಕರ್ಕೊಬಂದು ಆ ಜಾಗಕ್ಕೆ ಬರ್ಬೇಕಾದ್ರೆ CCTV ಫುಟೇಜ್ ಇರ್ಬೋದು, ಜೊತೆಗೆ ಕಾಲ್ ಲಿಸ್ಟ್ ಇರ್ಬೋದು, ಎಲ್ಲವೂ ಕೂಡ ಮ್ಯಾಪಿಂಗ್ ಆಗುತ್ತೆ, ಎಲ್ಲವೂ ಕೂಡ ಒಂದಕ್ಕೆ ಮ್ಯಾಚ್ ಆಗುತ್ತೆ. ಅಲ್ಲಿಗೆ ತೀರ್ಮಾನ ಆಗುತ್ತೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಮೇನ್ ಅಕ್ಯೂಸ್ಡ್, ಇವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ತಮ್ಮ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಮುಂದಿನ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಎಲ್ಲಾ ರೀತಿಯ ತಯಾರಿ ಮಾಡ್ಕೋತಾರೆ. ಎಸ್ ಕಿರಣ್, ಬಹುಶಃ ನಾವಿಲ್ಲಿ ಪೊಲೀಸರನ್ನ ಶ್ಲಾಘಿಸಲೇಬೇಕು. ಯಾಕಂದ್ರೆ ಇದೊಂದು ಹೈ ಪ್ರೊಫೈಲ್ ಕೇಸ್, ಜೊತೆಗೆ ಹೇಗೆ ದರ್ಶನನ್ನ ರೌಂಡ್ ಆಫ್ ಮಾಡಬೇಕು, ದರ್ಶನನ್ನ ಎತ್ತಬೇಕು ಅನ್ನುವಂಥದ್ರ ಬಗ್ಗೆ, ಅವರನ್ನ ಕರ್ಕೊಂಡು ಬರಬೇಕು ಅನ್ನುವಂಥದ್ರ ಬಗ್ಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಪೊಲೀಸರು ಸಾಕಷ್ಟು ಗೌಪ್ಯವಾಗಿ ಇರಿಸ್ಕೊಂಡು ಈ ಪ್ರಕರಣವನ್ನ ಎಲ್ಲಿ ಹೊರಗಡೆ ಲೀಕ್ಔಟ್ ಆದ್ರೆ ಇದು ಬೇರೆ ತರ ಹೋಗ್ಬೋದು ಅನ್ನುವಂಥದ್ದನ್ನ ಮಾಡಿದ್ದಾರೆ. ಬಹುಶಃ ನಾವಿಲ್ಲಿ ಪೊಲೀಸ್ ಟೀಮನ್ನ ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು. ಕಿರಣ್, ಮತ್ತಷ್ಟು ಮಾತಾಡೋಣ ಇದ್ರ ಬಗ್ಗೆ.